ತವರು ಕ್ಷೇತ್ರದಲ್ಲಿ ಸಿಎಂ ಡಿಕೆ ಕೃತಜ್ಞತಾ ಸಮರ್ಪಣಾ ಪ್ರವಾಸ ಕೈಗೊಂಡಿದ್ದಾರೆ. ಸತತ 11 ಗಂಟೆಗಳಿಂದ ತಮ್ಮ ಸ್ವಕ್ಷೇತ್ರದಾದ್ಯಂತ ಡಿಕೆ ರೋಡ್ ಶೋ ನಡೆಸಿದ್ದಾರೆ. ಮುಖ್ಯಮಂತ್ರಿ ಆದ್ಮೇಲೆ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಹೋಗಿದ್ದಾರೆ. ಬೆಳಗ್ಗೆ 11:30ರಿಂದ ಶುರುವಾಗಿತ್ತು ಡಿಕೆ ಸಮರ್ಪಣಾ ಪ್ರವಾಸ. 17 ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಾಗೂ ನಗರ ಪ್ರದೇಶದಲ್ಲಿ ಸಿಎಂ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಇದೇ ಮೊದಲ ಬಾರಿಗೆ ಕನಕಪುರ ಕ್ಷೇತ್ರಕ್ಕೆ ಡಿಕೆಶಿ ಭೇಟಿ ಕೊಟ್ಟಿದ್ದು, ಸಿಎಂ ಡಿಕೆಗೆ ಹೋದ ಕಡೆಯಲ್ಲೆಲ್ಲ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಬೃಹತ್ ಹಾರಗಳನ್ನು ಹಾಕಿ ಪುಷ್ಪ ವೃಷ್ಟಿಯ ಮೂಲಕ ಸಿಎಂ ಡಿಕೆ ಶಿವಕುಮಾರ್ಗೆ ಕ್ಷೇತ್ರದ ಜನ ಸ್ವಾಗತ ಕೋರಿದ್ದಾರೆ. ಸ್ವಗ್ರಾಮ ದೊಡ್ಡ ಆಲಹಳ್ಳಿಯಲ್ಲೂ ಕೂಡ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗಿದೆ. ಸಿಎಂ ಡಿಕೆ ಮೇಲೆ ಹೂವಿನ ಮಳೆ ಸುರಿಸಿದ್ದಾರೆ ಅಭಿಮಾನಿಗಳು. ಅದ್ದೂರಿ ಸ್ವಾಗತ ಸಿಕ್ಕಿದೆ. ಹೋದ ಕಡೆಯಲ್ಲೆಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಡೋದನ್ನು ಮರ್ತಿಲ್ಲ ಸಿಎಂ ಡಿಕೆ ಶಿವಕುಮಾರ್. ತಮ್ಮ ಸ್ವಕ್ಷೇತ್ರಕ್ಕೆ ತೆರಳಿ 17 ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ನಗರ ಪ್ರದೇಶಗಳಲ್ಲಿ ಸತತ ಬೆಳಗ್ಗೆ 11 ಗಂಟೆಯಿಂದ ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹೋದ ಕಡೆಯಲ್ಲೆಲ್ಲ ಕ್ಷೇತ್ರದ ಜನ ಮತ್ತು ಮತದಾರರು, ಕಾರ್ಯಕರ್ತರು, ಅಭಿಮಾನಿಗಳು ಒಟ್ಟಾಗಿ ಸೇರಿ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಬೃಹತ್ ಹಾರಗಳು, ಪುಷ್ಪ ವೃಷ್ಟಿಯ ಮೂಲಕ ಸಿಎಂ ಡಿಕೆ ಶಿವಕುಮಾರ್ಗೆ ಸ್ವಕ್ಷೇತ್ರದಲ್ಲಿ ಅದ್ದೂರಿ ಸ್ವಾಗತ ದೊರೆತಿದೆ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಡಿಕೆ ಶಿವಕುಮಾರ್ ತಮ್ಮ ಸ್ವಕ್ಷೇತ್ರದಲ್ಲಿ ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಿರಂತರವಾಗಿ 11 ಗಂಟೆಗಳ ಕಾಲ ಈ ಪ್ರವಾಸ ಕೈಗೊಂಡಿದ್ದಾರೆ. ನೀವು ಅಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಯಾವ ರೀತಿ ಅದ್ದೂರಿಯಾಗಿ ಹೋದ ಕಡೆಯೆಲ್ಲ ಅವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ ಅಂತ. ಇವತ್ತು ಹಾರೋಹಳ್ಳಿಯಿಂದ ತಮ್ಮ ಯಾತ್ರೆಯನ್ನು ಸಿಎಂ ಡಿಕೆ ಶಿವಕುಮಾರ್ ಶುರು ಮಾಡಿದರು. ಹಾರೋಹಳ್ಳಿಯ ಸರ್ಕಲ್, ನಂತರ ತುಂಗಣಿ, ಟಿ ಬೇಕುಪ್ಪೆ ಸರ್ಕಲ್, ನಾರಾಯಣಪುರ, ಕೋಡಿಹಳ್ಳಿ, ಹೇರಿಂದ್ಯಪನಹಳ್ಳಿ, ಕೊಳಗೊಂಡಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗ, ಹೂಕುಂದ, ಮುಳ್ಳಹಳ್ಳಿ, ನಲ್ಲಹಳ್ಳಿ, ದೊಡ್ಡ ಆಲಹಳ್ಳಿ, ಸಾತನೂರು, ಕಬ್ಬಾಳು ಕ್ಷೇತ್ರದಾದ್ಯಂತ ಡಿಕೆ ಇವತ್ತು ಸಂಚಾರ ಕೈಗೊಂಡಿದ್ದಾರೆ. ಯಾವ ರೀತಿ ಸ್ವಾಗತ ಸಿಕ್ಕಿದೆ ನೋಡ್ತಾ ಇದ್ದೀರಾ. ಒಂದು ಕಡೆ ಪುಷ್ಪ ವೃಷ್ಟಿ, ಬೃಹತ್ ಹೂವಿನ ಹಾರಗಳು, ಈ ರೀತಿ ಪಟಾಕಿ ಸಿಡಿಸಿ ಸಂಭ್ರಮಿಸಿರೋರು. ಕಾಂಗ್ರೆಸ್ ಬಾವುಟಗಳು ರಾರಾಜಿಸ್ತಾ ಇದೆ. ಎಲ್ಲೆಲ್ಲೂ ಪೊಲೀಸರ ಬಿಗಿ ಬಂದೋಬಸ್ತ್, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಂಥ ಜನ. ಮುಖ್ಯಮಂತ್ರಿ ಪಟ್ಟಕ್ಕೇರಿದ ಬಳಿಕ ಇದೆ ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರ ಕನಕಪುರಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತಹ ಅದ್ದೂರಿ ಸ್ವಾಗತ. ಎಲ್ಲೋ ಒಂದೆರಡು ಕಡೆಗಳಲ್ಲಿ ಅಲ್ಲ, ಕ್ಷೇತ್ರದಾದ್ಯಂತ ಇದೇ ರೀತಿ ಒಂದೊಂದು ಕಡೆಯಲ್ಲೂ ಕೂಡ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಬೆಳಗ್ಗೆ 11:30ರಿಂದ ನಿರಂತರವಾಗಿ ರಾತ್ರಿವರೆಗೂ ಕೂಡ ಸುಮಾರು 10-10:30ವರೆಗೂ ಕೂಡ ನಿರಂತರವಾಗಿ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಅದೆಲ್ಲದಕ್ಕೂ ಮೀರಿ ಇವತ್ತು ಅವರಿಗೆ ಸಿಕ್ಕಂಥ ಸ್ವಾಗತ, ತಮ್ಮ ಜಿಲ್ಲೆಯ, ತಮ್ಮ ಕ್ಷೇತ್ರದವರುವ ನಾಯಕ, ರಾಜ್ಯದ ಮುಖ್ಯಮಂತ್ರಿಯಾಗಿರೋ ಸಂತಸನ್ನ ಕಾರ್ಯಕರ್ತರು ಬಹಳ ದೊಡ್ಡದಾಗಿ ಆಚರಿಸಿದ್ರು. ಅದರ ಪರಿಣಾಮ ಡಿಕೆ ಶಿವಕುಮಾರ್ಗೆ ಅದ್ದೂರಿ ಸ್ವಾಗತ ಸಿಕ್ತು. ಕ್ಷೇತ್ರದಲ್ಲಿರುವಂಥ ಪ್ರಮುಖ ದೇವಾಲಯಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸೋದನ್ನು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಮರೆಯಲಿಲ್ಲ. ಕಬ್ಬಾಳಮ್ಮ ದೇಗುಲಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದಂತಹ ದೃಶ್ಯ ಒಂದು ಭಾಗ. ಮತ್ತೊಂದು ಕಡೆ ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಿಸಿದಂತಹ ದೃಶ್ಯಗಳು. ಬೆಂಗಳೂರು ಬಂದ್ರೆ ಅಲ್ಲಿ ಜಾಗ ಇರಲ್ಲ, ಸಾವಿರಾರು ಬಸ್ ಮಾಡಿಬಿಟ್ಟಿದ್ರು. ಅದು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ. ಸೊ ಅದಕ್ಕೆ ಆ ಒತ್ತಡ ತಡೆಯಬಾರ್ದು ಅಂತೇಳಿ ನಾನೇ ಇಲ್ಲಿಗೆ ತೀರ್ಮಾನ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ಒಂದು ಹೋಬಳಿ ಇದೆ, ಟೌನ್ ಇದೆ, ಕಸಬಾ ಇದೆ. ಈಗಾಗಲೇ 4-5 ಗಂಟೆ ಟೈಮ್ ಆಗಿದೆ. ಈ ಕಬ್ಬಾಳಮ್ಮ ಹೆಂಗಿತ್ತು ಅಂತ ನೀವು ಈಗೂ ಉಂಟೆಲ್ಲಿ ಮಾಡಿ ತೋರಿಸಿದ್ರಿಂದ ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ನೀವು ನೋಡಿ. ಇದೇ ಸಾಕ್ಷಿಗುಡ್ಡೆ, ನಾನು ಮಾತಾಡೋಂಥ ಸಾಕ್ಷಿಗುಡ್ಡೆ ಇಲ್ಲಿ ಜನರನ್ನು ಕೇಳಿ ಹೇಳ್ತಾರೆ. ಅದಕ್ಕೆ ಇಂಥ ದೇವಿಗಳು ಸುಮಾರು 300ಕ್ಕೂ ಹೆಚ್ಚು ದೇವಾಲಯಗಳನ್ನು ಪ್ರತಿ ಹಳ್ಳಿಯಲ್ಲೂ ಕಟ್ಟಿದ್ದೀವಿ, ಸಹಕಾರ ಕೊಟ್ಟಿದ್ದೀವಿ. ಜನ, ಎಲ್ಲ ವರ್ಗದ ಜನ ನಮ್ಗೆ ಆ ರೀತಿ ಆಶೀರ್ವಾದ ಮಾಡಿ
ವಿಧಾನಸಭೆಗೆ ಸತತವಾಗಿ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಋಣ ತೀರಿಸಬೇಕು, ಅವ್ರಿಗೆ ಕೃತಜ್ಞತೆ ಹೇಳಬೇಕು ಅಂತ ಬಂದಿದ್ದೀನಿ. ಸೊ ಇದು ಕ್ಷೇತ್ರ ಪ್ರವಾಸ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಆಡಿದಂಥ ಮಾತುಗಳು. ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು, ಎಲ್ರಿಗೂ ಬೆಂಗಳೂರಿಗೆ ಬರಬೇಕು ಅನ್ನೋ ಆಸೆ ಇತ್ತು, ತಯಾರಿಗಳು ಆಗಿತ್ತು. ಆದರೆ ಬೆಂಗಳೂರಲ್ಲಿ ಸಾಧ್ಯ ಆಗೋದಿಲ್ಲ, ಇನ್ನೇನಾದರೂ ಅಚಾತುರ್ಯಗಳಾಗೋದು ಬೇಡ ಅನ್ನೋ ಕಾರಣಕ್ಕೆ ನಾನೇ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಒಂದೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ, ನಗರ ಪ್ರದೇಶ, ಪಟ್ಟಣ ಪ್ರತಿಯೊಂದಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ. ಕಾರ್ಯಕರ್ತರ ಸಂತಸವನ್ನು ಕಣ್ಣಾರೆ ನೋಡ್ತಾ ಇದ್ದೀನಿ. ಬಹಳ ಖುಷಿಯಾಗುತ್ತೆ. ಜೊತೆಗೆ ದೇವಸ್ಥಾನಗಳು ಅಂದರೆ ಅಥವಾ ನನ್ನಿಂದ ನಮ್ಮ ಕ್ಷೇತ್ರದಲ್ಲಿ ಆಗಿರುವಂಥ ಅಭಿವೃದ್ಧಿ ಕೆಲಸಗಳು ಹೇಗಾಗಿದೆ ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಸಾಕ್ಷಿ ಗುಡ್ಡೆಗಳ ಹಾಗೆ ಅದನ್ನು ಈಗಲೂ ಕೂಡ ಜನ ನೆನಪಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಕಬ್ಬಾಳಮ್ಮ ದೇಗುಲ ಇದಕ್ಕೆ ಮುಂಚೆ ಹೇಗಿತ್ತು ಅನ್ನೋ ಸಂದರ್ಭದಲ್ಲಿ ಈ TV9ನ ಹೀಗೂ ಉಂಟೆ ಕಾರ್ಯಕ್ರಮದ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡಿದರು. ಇನ್ನು ಇದಕ್ಕೂ ಮುನ್ನ ಸಾತನೂರಿನಲ್ಲಿ ಸಮಾವೇಶವನ್ನು ಉದ್ದೇಶಿಸಿ DK ಶಿವಕುಮಾರ್ ಮಾತನಾಡಿದ್ರು. ಏನೆಲ್ಲ ವಿಚಾರಗಳನ್ನು ಮಾತಾಡಿದ್ರು ಬನ್ನಿ ನೋಡೋಣ. ನಿಮ್ಮ ಅಭಿನಂದನೆ ಸ್ವೀಕಾರ ಮಾಡಬೇಕು, ನಿಮ್ಮ ಹತ್ರ ಆಶೀರ್ವಾದ ಪಡಬೇಕು, ನಿಮ್ ಕೃತಜ್ಞತೆ ಹೇಳಬೇಕು ಅಂತ ಬಂದಿದ್ದೀನಿ. ನನ್ನನ್ನ ಬಿಜೆಪಿಯವರು ಕಷ್ಟ ಕಾಲಕ್ಕೆ ಸಿಕ್ಕಿದಾಗ ನಿಮ್ಮ ಪ್ರಾರ್ಥನೆ, ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಛಲ ಇಡೀ ಡೆಲ್ಲಿ ಗಂಟ ಕಾಲಲ್ಲಿ ಚಪ್ಪಲಿ ಇದ್ದವರೆಲ್ಲ ಪಾಪ ಡೆಲ್ಲಿಗೆ ಬಂದಿದ್ರು. ಎಲ್ಲ ಫ್ಲೈಟ್ ದುಡ್ಡು ಹಾಕೊಂಡು ಬಂದಿದ್ರು. ನೀವು ಪಟ್ಟಂತ ಶ್ರಮ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೋರಾಟ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ, ದೇವರಲ್ಲಿ ಕೇಳ್ಕೊಂಡಿದ್ದೀರಿ. ಯಾಕಪ್ಪ ನಮ್ ಶಿವಕುಮಾರ್ ಇಂತ ಕಷ್ಟ ಕೊಡ್ತಾವ್ರೆ ಅಂತ ಹೇಳಿ ನಾವೆಲ್ಲ ಮನೇಲಿ ತಾಯಂದಿರು, ಹಿರಿಯರು, ಯುವಕರು ಎಲ್ಲ ಕಣ್ಣಲ್ಲಿ ನೀರಾಕಿದ್ದೀರಿ. ಇದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಕೊಟ್ಟಂತ ಶಕ್ತಿಯಿಂದಲೇ ಇವತ್ತು ರಾಜ್ಯಕ್ಕೆ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಒಂದು ಅವಕಾಶ, ಒಂದು ದೊಡ್ಡ ಹುದ್ದೆ ಸಿಕ್ಕಿದೆ. ಇಡೀ ಕನಕಪುರ ರಾಜ್ಯ ಅಲ್ಲ, ಇಡೀ ರಾಷ್ಟ್ರ, ಕರ್ನಾಟಕ ರಾಜ್ಯ ಅಲ್ಲ, ಇಡೀ ರಾಷ್ಟ್ರ ಈ ನಿಮ್ಮ ಮಗ DK ಶಿವಕುಮಾರ್ ನಮ್ಮ ನೋಡ್ತಾ ಇದೆ. ನಿಮ್ಮ ಮಗನ ಕಾಪಾಡಬೇಕು, ಉಳಿಸ್ಕೊಳ್ಬೇಕು, ಆಶೀರ್ವಾದ ಮಾಡಬೇಕು. ನಾನು ಕೂಡ ನಿಮ್ಗೆ ಯಾವ ರೀತಿಯ ಹೆಸರನ್ನ ಧಕ್ಕೆ ತರೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀನಿ. 40 ವರ್ಷದಿಂದ ನಾನು ಮಾಡ್ತಾ ಇದ್ದೀನೋ ಇಲ್ಲೋ? ಯಾರಾದ್ರೂ ಒಂದು ಸಣ್ಣ ವಿಚಾರ ಕೈ ಹಾಕಿದ್ದೀನ ನಾನು? ಏನಿಲ್ಲ. ಆ ರೀತಿ ನಾನು ನಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇಲ್ಲಿ. ಮುಂದಿನ ದಿನದಲ್ಲಿ ನಾನು ಯಾವ್ದಾದ್ರು ಬೇರೆ ಕಾರ್ಯಕ್ರಮ ಇಟ್ಕೊಂಡು ನಾನು ಬರ್ತೀನಿ. ಸದ್ಯಕ್ಕೆ ಸರ್ಕಾರದ ಆಡಳಿತ ಬಗ್ಗೆ ನಾನು ನೋಡಬೇಕು. ಇಡೀ ರಾಜ್ಯ ಪ್ರವಾಸ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಪ್ರತಿ ವಾರ ಕ್ಯಾಬಿನೆಟ್ ಮೀಟಿಂಗ್ ಇರ್ತದೆ. ಪ್ರತಿ ಜಿಲ್ಲೆಗೂ ಕೂಡ ಹೋಗ್ಬೇಕಾಗ್ತದೆ. ಪಕ್ಷ ಸಂಘಟನೆ ಮಾಡಬೇಕಾಗ್ತದೆ. 2028ಕ್ಕೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಆಶೀರ್ವಾದದಿಂದ, ತಾಯಿ ಕಬ್ಬಾಳಮ್ಮನ ಆಶೀರ್ವಾದದಿಂದ ನಾವು ಸರ್ಕಾರ ತರಬೇಕಾಗ್ತದೆ. ಅದಕ್ಕೆ ನೀವೆಲ್ಲ ಸಹಾಯ ಮಾಡ್ತಿರ್ತಾನೆ. ಸೊ ಎಲ್ಲಾ ಪಾರ್ಟಿಯವ್ರನ್ನು ಈಗ ಸೇರಿಸ್ಕೊಳ್ಳಿ, ರಾಜಿ ಮಾಡ್ಕೊಳ್ಳಿ, ಕ್ಷಮಿಸ್ಬಿಡಿ ಅವ್ರನ್ನ. ಏನೇ ಆಗ್ಲಿ ನೀವು ಮಾಡಕ್ ಹೋಗ್ಬಿಡಿ. ತಪ್ಪು ನೀವೇ ಮಾಡಿರ್ಬೋದು, ಅವರೇ ಮಾಡಿರ್ಬೋದು. ನೀವು ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಾನು ಅವ್ರು ಕೇಳ್ಕೊಂಡೆ ಅಂತೇಳಿ ಎಲ್ಲ ಬಂದು ಒಗ್ಗಟ್ಟಿನಿಂದ ಇನ್ ಮುಂದಕ್ಕೆ ಎಲೆಕ್ಷನ್ ಮಾಡ್ಕೊಂಡು ಹೋಗೋಣ, ಜನರ ಸೇವೆ ಮಾಡೋಣ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.